ಎಲ್ಲ ಸ್ತುತಿಗಳು ಸರ್ವಲೋಕದ ಒಡೆಯನಾದ ಅಲ್ಲಾಹನಿಗೆ ಮೀಸಲು. ದಿ ಅನ್ಸೀನ್ ಫ್ರೂಟ್ಸ್ ಆಫ್ ಇಬಾದ ಬಿಡುಗಡೆಯ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಭಿಕರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಇಷ್ಟೊಂದು ಜನಸಂಖ್ಯೆಯಲ್ಲಿ ಹಾಜರಿರುತ್ತಾರೆಂದು ನಾನು ನಿರೀಕ್ಷಿಸಲಿಲ್ಲ. ಸಾಮಾನ್ಯವಾಗಿ ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಜನರು ಸೇರಿರುವುದಿಲ್ಲ. ಬಹುಶಃ ದಿವಂಗತ ಇಬ್ರಾಹಿಂ ರಹಮತುಲ್ಲಾ ಅವರ ಜನಪ್ರಿಯತೆ ಇರಬಹುದೋ ಏನೋ, ಅಥವಾ ಲುಜೈನ್ ಎಂಬ ಕಿರು ವಯಸ್ಸಿನ ಲೇಖಕಿಗೆ ಸಪೋರ್ಟ್ ಮಾಡಲು ಇರಬಹುದು ಎಂದು ನಾನು ಭಾವಿಸಿದೆ. ನಾನು ಈ ಸಭೆಗೆ ಅತಿಥಿಯಾಗಿ ಬರಲು ಬಹುಶಃ ಅರ್ಹತೆ ವ್ಯಕ್ತಿ ಅಲ್ಲ. ಕಾಲೇಜಿನ ಪ್ರಾಂಶುಪಾಲೆ ಆಗಿರಬಹುದು, ಪುಸ್ತಕ ಬಿಡುಗಡೆ ಮಾಡಲು, ಪುಸ್ತಕ ಬರೆಯುವ ಕಲೆ ಇರಬೇಕು ಅಂತ ನನಗೆ ಅನಿಸ್ತದೆ. ಆದ್ದರಿಂದ ಪುಸ್ತಕದ ಬಗ್ಗೆ ವಿಮರ್ಶೆ ಮಾಡಲು ಸಾಧ್ಯವಿಲ್ಲ. ನಾನು ಮುಖಪುಟ ಮಾತ್ರ ನೋಡಿರುವೆ, ಅದನ್ನು ಒಳಗಿನ ಕಂಟೆಂಟ್ಸ್ನ ಇನ್ನೂ ಓದಬೇಕಷ್ಟೇ. ಈ ವಿಮರ್ಶೆಯನ್ನು ಬಹುಶಃ ಒಂದು ಚುಟುಕಾಗಿ ಇಂದಿನ ಸಭೆಯಲ್ಲಿ ಅತಿಥಿಗಳಾಗಿರುವಂತಹ ಜನಪ್ರಿಯ ಲೇಖಕರು ಆಗಿರುವಂತಹ ಎ.ಕೆ. ಕುಕಿಲ ಸರ್, ಇಸ್ಮತ್ ಫಜೀರ್ ಸರ್, ಪತ್ರಿಕೆಯಲ್ಲಿ ಪರಿಣಿತರಾಗಿರುವಂಥ ಅವರು ಬಹುಶಃ ಮಾತನಾಡಬಹುದು. ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿನಿ, ಪ್ರೀತಿಯ ವಿದ್ಯಾರ್ಥಿನಿ ಲುಲು ಅವರ ಚಿಂತನೆ ಈಗ ನನಗೆ ಅರ್ಥ ಆಗ್ತಾ ಇದೆ. ಸಾಮಾನ್ಯವಾಗಿ ಇಂದು ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಬಂದ ಮಕ್ಕಳೆಲ್ಲರೂ ವಿಜ್ಞಾನ ವಿಭಾಗಕ್ಕೆ ಸೇರ್ತಾರೆ. ಕಲಾ ವಿಭಾಗದಲ್ಲಿ ಏನೋ ಒಂದು ಕೀಳರಿಮೆ. ಆ ಸಮಯದಲ್ಲಿ ಲುಜೈನ್ ಕಲಾ ಸಬ್ಜೆಕ್ಟನ್ನು ಆರಿಸಿಕೊಂಡು ಓದಿರುತ್ತಾರೆ. ಆವಾಗಲೇ ಆದ ದೂರದೃಷ್ಟಿಯಲ್ಲಿ ಅವಳ ಆಲೋಚನೆಗಳು ತುಂಬ ಪ್ರಬಲವಾಗಿತ್ತು. ಆ ನಂತರ ಅವಳ ಮುಂದಿನ ಶಿಕ್ಷಣವನ್ನು ಹಿರಾ ಸಂಸ್ಥೆಯಲ್ಲಿ ಮುಂದುವರಿಸಬೇಕೆಂಬ ಆಶಯವಿತ್ತು. ಆದರೆ ಅವಳ ನಿರೀಕ್ಷೆಯ ಈ ಕ್ರಿಮಿನಾಲಜಿ, ಸೋಷಿಯಾಲಜಿ ನಮ್ಮ ಸಂಸ್ಥೆಯಲ್ಲಿ ಇಲ್ಲದ ಕಾರಣ ಅವರು ರೋಶಿನಿ ನಿಲಯದಲ್ಲಿ ಅವರು ಶಿಕ್ಷಣವನ್ನು ಮುಂದುವರಿಸಿದರು. ಆ ಸಮಯದಲ್ಲಿ ನನಗೆ ಸಾಕಷ್ಟು ನನ್ನೊಂದಿಗೆ ಚರ್ಚಿಸಿದರು, ನನ್ನ ಸಜೆಷನ್ ಕೇಳ್ತಾ ಇದ್ದರು. ಮತ್ತು ತಾಯಿ ನನ್ನ ಬಾಲ್ಯ ಸ್ನೇಹಿತೆಯು ಕೂಡ. ಹಾಗಾಗಿ ಎಲ್ಲ ವಿಷಯದಲ್ಲಿ ನನ್ನೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ದುಕೊಂಡು ಇಂದು ನನ್ನನ್ನೇ ಈ ಸಭೆಗೆ ಅತಿಥಿಯನ್ನಾಗಿ ಕರೆದಿದ್ದಾರೆ. ಈ ಸಭೆಯಲ್ಲಿ ನೋಡುವಾಗ ಸಭಾಂಗಣದಲ್ಲಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಸಬಿಹಾ ಮೇಡಮ್ ಇದ್ದಾರೆ, ಸಮೀರಾ ಜಹಾನ್ ಇದ್ದಾರೆ. ನಾನು ಲುಜೈನಲ್ಲಿ ಅವರನ್ನು ನೀವು ಇಂದು ಅತಿಥಿಯನ್ನಾಗಿ ಕರೆಯಬಹುದಿತ್ತು ಎಂದು ಹೇಳಿದೆ. ಏನೇ ಆಗಲಿ, ಲುಜೈನ್ ಅವರ ದೂರದೃಷ್ಟಿ ಇಂದಿನ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರುವಂತಹ ಯುವ ಸಮೂಹದ ಮಧ್ಯೆ ಒಂದು ಅರಳಿರುವಂತಹ ಒಂದು ಕಮಲದ ಹೂವು. ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ನಮ್ಮ ಸಂಸ್ಥೆಯಲ್ಲಿ ಕಲಿತು ಹೊರಗೆ ಇಂತಹ ಒಂದು ಉತ್ತಮ ವಿದ್ಯಾರ್ಥಿನಿ ಸಮಾಜಕ್ಕೆ ಗುರುತಿಸಿಕೊಂಡಿದ್ದಾರೆ. ಅದು ನಮ್ಮ ಸಂಸ್ಥೆಯ ಕಿರೀಟಕ್ಕೂ ಒಂದು ಗರಿಯಾಗಿದೆ. ಅಲ್ಲಾಹನು ಲುಜೈನ್ರವರ ಈ ಬರಹದ ಕಲೆಯನ್ನು ಇನ್ನಷ್ಟು ಹೆಚ್ಚಿಸಲಿ. ಅವಳ ಶಿಕ್ಷಕಿಯಾಗಿ ಅವಳಿಗೆ ನಾನು ಇಷ್ಟನ್ನು ಹೇಳಬಲ್ಲೆ, ರೀಡ್ ಆಸ್ ಮಚ್ ಆಸ್ ಯು ಕ್ಯಾನ್. ನೋ ಒನ್ ಕ್ಯಾನ್ ಟೆಲ್ ಯು ಹೌ ಟು ಡೂ ಇಟ್. ಯು ಹ್ಯಾವ್ ಟು ಫೈಂಡ್ ಯುವರ್ ಸೆಲ್ಫ್. ನೋ ಸ್ಪೆಸಿಫಿಕ್ ರೂಲ್ಸ್. Write as well as you can, as much as you can. Keep writing. ಹಾಗೆಯೇ ನೀವು ಮೆಚ್ಚುವಂತಹ ಉತ್ತಮ ಲೇಖಕರ ಬರಹಗಳನ್ನು ನಿರಂತರವಾಗಿ ಓದಿಕೊಂಡಿರಬೇಕು. ಆವಾಗ ನಿಮ್ಮ ಬರಹದ ಶೈಲಿಯನ್ನು ಕೂಡ ನೀವು ಇಂಪ್ರೂವ್ ಮಾಡಬಹುದು.
there should not be any discouraging things. There should be only empowering things. May Allah bless her in all the ways. Let us shine her life and future, her family very well. ಇಂದಿನ ಈ ಸಭೆಯಲ್ಲಿ ಎಲ್ಲರಿಗೂ ನಾನು ಅಲ್ಲಾಹನಲ್ಲಿ ಅನುಗ್ರಹವನ್ನು ಯಾಚಿಸುತ್ತಾ ನನ್ನ ಶುಭ ಹಾರೈಕೆಯನ್ನು ಮತ್ತೊಮ್ಮೆ ತಿಳಿಸುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹೇಳುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.